ಪ್ರಾಕ್ಟೀಸ್ ಇಂಗ್ಲಿಷ್ ಡೈಲಿ. ಎನ್ ಅನ್ನು ಮಾತ್ರ ಬರೆದಿದ್ದರೆ ಎನ್ ಉಚ್ಚಾರಣ ಬರುವುದಿಲ್ಲ. ಅದೇ ಥರ ಎಕ್ಸ್, ಎಂ, ಎಸ್ ಇದಕ್ಕೆಲ್ಲ ಹೀಗೆ ಒಂದು ಅಕ್ಷರ ಮಾತ್ರ ಬರೆದಿದ್ರೆ ಆದರೆ ಕರೆಕ್ಟಾಗಿ ಉಚ್ಚಾರಣ ಬರುವುದಿಲ್ಲ. ಇದರ ಜೊತೆ ಒಂದು ಈ ಅಕ್ಷರ ಇದ್ದರೆ ಮಾತ್ರ ನಮಗೆ ಅದು ಇಂಗ್ಲೀಷ್ನಲ್ಲಿ ಒಂದೊಂದು ವರ್ಡ್ ಆಗಿ ಬರೆಯುವಾಗ ಇ ಎನ್ ಎನ್, ಇ ಎಕ್ಸ್ ಎಕ್ಸ್, ಇ ಎಂ ಎಂ, ಇ ಎಸ್ ಎಸ್ ಹೀಗೆ ಓದಲಿಕ್ಕೆ ಸಾಧ್ಯವಾಗುತ್ತದೆ. ಅದನ್ನ ಲೆಕ್ಕದಲ್ಲಿ ಬರುವ ಪದಗಳು ಯಾವುದಂದರೆ ಇ ಎನ್ ಎನ್ ಟಿ ಆರ್ಟರ್ ಎಂಟರ್, ಇ ಎಕ್ಸ್ ಐ ಟಿ ಎಕ್ಸಿಟ್, ಇ ಎಂ ಪಿ ಎಲ್ ಒ ವೈ ಎಂಪ್ಲಾಯ್, ಇ ಎಸ್ ಸಿ ಎ ಪಿ ಎಸ್ಕೇಪ್, ಇ ಎನ್ ಎನ್ ಟಿ ಆರ್ಟರ್, ಟಿ ಎ ಐ ಎನ್ ಟೇನ್, ಎಮ್ ಇ ಎನ್ ಟಿ ಮೆಂಡ್ ಎಂಟರ್ಟೈನ್ಮೆಂಟ್, ಇ ಎಂ ಎಂ ಬಿ ಎ ಎನ್ ಕೆ ಬ್ಯಾಂಕ್, ಎಮ್ ಇ ಎನ್ ಟಿ ಮೆಂಟ್ ಎಂಬ್ಯಾಂಕ್ಮೆಂಟ್, ಇ ಎಕ್ಸ್ ಎಕ್ಸ್ ಸಿ ಎಲ್ ಎ ಕ್ಲಾ, ಎಮ್ ಎ ಮೇ, ಟಿ ಐ ಒ ಎನ್ ಶೆನ್ ಎಕ್ಸ್ಕ್ಲಮೇಷನ್, ಇ ಎಕ್ಸ್ ಎಕ್ಸ್ ಪಿ ಎಲ್ ಎ ಪ್ಲಾ, ಎನ್ ಎ ನೆ, ಟಿ ಐ ಒ ಎನ್ ಶೆನ್ ಎಕ್ಸ್ಪ್ಲನೇಷನ್. ಇದೇ ಥರ ಬಿಡಿಸಿ ಬಿಡಿಸಿ ಓದುವಾದರೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.